ಬೆಳವಣಿಗೆ ನಂತರ ಬಿಜೆಪಿ ಎರಡನೇ ಟೀಮ್ ಏನಿದೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕೂಡ ತಮಗೆ ಫೋನ್ ಮಾಡ್ತಾ ಇದ್ದಾರೆ. ಅಲ್ಲ ನೋಡ್ರಿ ನಾನು ಯತ್ನಾಳ್ ಅವರು ನನಗೆ ಬಹಳ ಸ್ನೇಹಿತರು ನನಗೆ ಯತ್ನಾಳ್ ಅವರು. ರಮೇಶ್ ಜಾರಕಿಹೊಳಿ ನನಗೆ ಬೇಕಾದಂತವ್ರು ಸ್ನೇಹಿತರಿ. ಅಲ್ರಿ ರಾಮ್ಲೂರು ಹೋಗ್ತೀನಿ ಅಂದ್ರೆ ಯಾರು ಬೇಡನವ್ರು ಇದಾರೆ ಕೇಳ್ರಿ. ಯಾವ ಪಾರ್ಟಿನಾಗ್ಲಿ ಬೇಡನವ್ರು ಇದಾರೆ ಹೇಳ್ರಿ. ಅಲ್ಲ ನಾನೇನ್ ಹೇಳ್ತಿದ್ದೀನಿ, ಅಲ್ಲ ನಾನು ಇವತ್ತು ಸತಿ ರಮೇಶ್ ಅವರು ಜಾರಕಿಹೊಳಿ ಅವರು ಯಾವತ್ತನ ಒಂದು ಸಭೆ ಮಾಡ್ತಾ ಇಲ್ಲ. ಇಷ್ಟು ಸಭೆಗಳು ನಾನು ಯಾವತ್ತನ ಒಂದು ಸಭೆಗೆ ಯಾವತ್ತನ ಹೋಗಿನೇನ್ರಿ. ಬಿಜೆಪಿ ವಿರುದ್ಧ ನಾನು ಮಾತಾಡಿನ್ರಿ. ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಯಾವತ್ತನ ಮಾತಾಡಿ. ಯತ್ನಾಳ್ ಅವರು ಮಾತಾಡಿದ್ರೆ ನಾನೊಬ್ಬನೇ ಮಾತಾಡ. ಯಾಕಂದ್ರೆ ಯತ್ನಾಳ್ ನೀವು ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂದ್ರೆ ವಿ ಆರ್ ಫ್ರೆಂಡ್ಸ್. ರಾಮ್ಲು ಇಲ್ಲ ಬಿಡಪ್ಪ, ಅವ್ನು ಬ್ಯಾಕ್ವರ್ಡ್ ಲೀಡರ್, ಅವನ ಬಗ್ಗೆ ಮಾತಾಡಬಾರ್ದು ಅಂದ್ರೆ ಮಾತಾಡಲ್ಲ. ಇವತ್ತು ಗೌರವ ಅಂದ್ರೆ ಗೌರವದಿಂದ ಮಾತಾಡಲ್ಲ. ಮತ್ತೆ ಅದೇನು ಮಾತಾಡಲ್ಲ ಅಂದ್ರೆ ನಂದು ಅವ್ರದ್ದು ಏನಂತ ವೀಕ್ನೆಸ್ ಇರೋದಂತದ ಅಲ್ರಿ. ಯಾಕಂದ್ರೆ ರಾಮ್ಲು ಅವರು ಮಾತಾಡಿದ್ರೆ ಎಲ್ಲಿ ಬಿಡೋ ನಮ್ಮ ನನ್ನಂತ ಭಾವನೆ ಇರೋ ಕಾರಣ, ನನಗೆ ಅವ್ರಿಗೆ ಪ್ರೀತಿ ಅಭಿಮಾನ ಇರೋ ಕಾರಣ, ಹಂಗಾಗಿ ಬಹಳಷ್ಟು ವರ್ಷಗಳ ಕಾರಣ ಸ್ನೇಹಿತರಾಗಿರೋ ಕಾರಣ ನಾನು ಮಾತಾಡಿದ್ರೆ ಅವ್ನು ರಾಮ್ಲು ಮಾತಾಡೇನೇನಪ್ಪ ಬೇಡಪ್ಪ ಅಂದು ಹೋಗ್ಬಿಡ್ತಾನೆ. ಈಗ ಇದೆಲ್ಲ ಆಯ್ತು ಸರ್. ಈಗ ಇನ್ನೊಂದು ಮಾತು ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅವರು, ಎಸ್ಟಿ ಸಮುದಾಯದ ಪ್ರಬಲ ನಾಯಕ, ರಾಜ್ಯ ಮಟ್ಟದಲ್ಲಿ ನಾನೇ ನಾಯಕ ಅಂತಾರೆ. ತವರು ಜಿಲ್ಲೆಯಲ್ಲಿ 2 ಸಾರಿ ಸೋತಿದ್ದಾರೆ. ಆ ಇದ್ರಲ್ಲಿ ನೋಡ್ಕೊಳ್ಬೇಕು ಅವರು. ಇಲ್ಲ, ನಾನು ಎಲ್ಲಿ ಕೂಡ ಎಷ್ಟಿ ಪ್ರಬಲವಾದಂತ ನಾಯಕರು ಅಂದಿಲ್ಲ. ನಾನು ಸೋತಿದ್ದೀನಪ್ಪ, ಇಲ್ಲ ಅನ್ನಕ್ ಹೋಗಲ್ಲ. ಯಾಕಂದ್ರೆ ನಾನು ಸೋತಿದ್ದೀನಿ, ನನ್ನ ತಪ್ಪುಗಳಿಂದ ನಾನು ಸೋತಿದ್ದೀನಿ. ನನ್ನ ಪ್ರಾಯಶ್ಚಿತ್ತಪ್ಪ ಪಡ್ಕೊಂಡಿನಿ. ಯಾಕೆ ಸೋತೀನಿ ಅನ್ನೋದಕ್ಕೋಸ್ಕರ ನಾನು ಪ್ರಬಲ ನಾಯಕರಂದು ಎಲ್ಲಿ ಹೇಳಕ್ ಹೋಗಿಲ್ಲಪ್ಪ. ನಾನು ಇವತ್ತು MLA ಕೂಡ ಇಲ್ಲ, ನಾನು ಎಲ್ಲಿ ಕೂಡ ಹೇಳಿಲ್ಲಪ್ಪ. ನಾನು ತವ್ರ ಕ್ಷೇತ್ರದಲ್ಲಿ ಹೌದು ಬೆಲೆ ಇಲ್ಲಪ್ಪ. ಅಣ್ಣ ಬೆಲೆ ಇಲ್ಲ ಅನ್ನೋದೇ ತಿಳ್ಕೊಳ್ಳೋಣ. ಬೆಲೆ ಮುಂದೆ ಜನರು ನೋಡ್ತಾರ. ಇವತ್ತು ಸೋತಿದ್ಕೋಸ್ಕರ ಮಾತ್ರ ಗೆದ್ರಿ ಯಾರು ಮಾತಾಡ್ತಿದ್ದಿಲ್ಲ ನೋಡೋಣ. ಸೋತಿದ್ದೀನಿ ಮಾತಾಡ. ಈ ಬೆಳವಣಿಗೆ ನಂತರ ಬಿಜೆಪಿ ಎರಡನೇ ಟೀಮ್ ಏನಿದೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕೂಡ ತಮಗೆ ಫೋನ್ ಮಾಡ್ತಾ ಇದ್ದಾರೆ. ಅಲ್ಲ ನೋಡ್ರಿ ನಾನು ಯತ್ನಾಳ್ ಅವರು ನನಗೆ ಬಹಳ ಸ್ನೇಹಿತರು ನನಗೆ ಯತ್ನಾಳ್ ಅವರು. ರಮೇಶ್ ಜಾರಕಿಹೊಳಿ ನನಗೆ ಬೇಕಾದಂತವ್ರು ಸ್ನೇಹಿತರು. ಅಲ್ರಿ ರಾಮ್ಲೂರು ಹೋಗ್ತೀನಿ ಅಂದ್ರೆ ಯಾರು ಬೇಡನವ್ರು ಇದಾರೆ ಕೇಳ್ರಿ. ಯಾವ ಪಾರ್ಟಿನಾಗ್ಲಿ ಬೇಡನವ್ರು ಇದಾರೆ ಹೇಳ್ರಿ. ಅಲ್ಲ ನಾನೇನ್ ಹೇಳ್ತಿದ್ದೀನಿ, ಅಲ್ಲ ನಾನು ಇವತ್ತು ಸತಿ ರಮೇಶ್ ಅವರು ಜಾರಕಿಹೊಳಿ ಅವರು ಯಾವತ್ತನ ಒಂದು ಸಭೆ ಮಾಡ್ತಾ ಇಲ್ಲ. ಇಷ್ಟು ಸಭೆಗಳು ನಾನು ಯಾವತ್ತನ ಒಂದು ಸಭೆಗೆ ಯಾವತ್ತನ ಹೋಗಿನೇನ್ರಿ. ಬಿಜೆಪಿ ವಿರುದ್ಧ ನಾನು ಮಾತಾಡಿನ್ರಿ. ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಯಾವತ್ತನ ಮಾತಾಡಿ. ಯತ್ನಾಳ್ ಅವರು ಮಾತಾಡಿದ್ರೆ ನಾನೊಬ್ಬನೇ ಮಾತಾಡ. ಯಾಕಂದ್ರೆ ಯತ್ನಾಳ್ ನೀವು ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂದ್ರೆ ವಿ ಆರ್ ಫ್ರೆಂಡ್ಸ್. ರಾಮ್ಲು ಇಲ್ಲ ಬಿಡಪ್ಪ, ಅವ್ನು ಬ್ಯಾಕ್ವರ್ಡ್ ಲೀಡರ್, ಅವನ ಬಗ್ಗೆ ಮಾತಾಡಬಾರ್ದು ಅಂದ್ರೆ ಮಾತಾಡಲ್ಲ. ಇವತ್ತು ಗೌರವ ಅಂದ್ರೆ ಗೌರವದಿಂದ ಮಾತಾಡಲ್ಲ. ಮತ್ತೆ ಅದೇನು ಮಾತಾಡಲ್ಲ ಅಂದ್ರೆ ನಂದು ಅವ್ರದ್ದು ಏನಂತ ವೀಕ್ನೆಸ್ ಇರೋದಂತದ ಅಲ್ರಿ. ಯಾಕಂದ್ರೆ ರಾಮ್ಲು ಅವರು ಮಾತಾಡಿದ್ರೆ ಎಲ್ಲಿ ಬಿಡೋ ನಮ್ಮ ನನ್ನಂತ ಭಾವನೆ ಇರೋ ಕಾರಣ, ನನಗೆ ಅವ್ರಿಗೆ ಪ್ರೀತಿ ಅಭಿಮಾನ ಇರೋ ಕಾರಣ, ಹಂಗಾಗಿ ಬಹಳಷ್ಟು ವರ್ಷಗಳ ಕಾರಣ ಸ್ನೇಹಿತರಾಗಿರೋ ಕಾರಣ ನಾನು ಮಾತಾಡಿದ್ರೆ ಅವ್ನು ರಾಮ್ಲು ಮಾತಾಡೇನೇನಪ್ಪ ಬೇಡಪ್ಪ ಅಂದು ಹೋಗ್ಬಿಡ್ತಾನೆ. ಈಗ ಇದೆಲ್ಲ ಆಯ್ತು ಸರ್. ಈಗ ಇನ್ನೊಂದು ಮಾತು ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅವರು, ಎಸ್ಟಿ ಸಮುದಾಯದ ಪ್ರಬಲ ನಾಯಕ, ರಾಜ್ಯ ಮಟ್ಟದಲ್ಲಿ ನಾನೇ ನಾಯಕ ಅಂತಾರೆ. ತವರು ಜಿಲ್ಲೆಯಲ್ಲಿ 2 ಸಾರಿ ಸೋತಿದ್ದಾರೆ. ಆ ಇದ್ರಲ್ಲಿ ನೋಡ್ಕೊಳ್ಬೇಕು ಅವರು. ಇಲ್ಲ, ನಾನು ಎಲ್ಲಿ ಕೂಡ ಎಷ್ಟಿ ಪ್ರಬಲವಾದಂತ ನಾಯಕರು ಅಂದಿಲ್ಲ. ನಾನು ಸೋತಿದ್ದೀನಪ್ಪ, ಇಲ್ಲ ಅನ್ನಕ್ ಹೋಗಲ್ಲ. ಯಾಕಂದ್ರೆ ನಾನು ಸೋತಿದ್ದೀನಿ, ನನ್ನ ತಪ್ಪುಗಳಿಂದ ನಾನು ಸೋತಿದ್ದೀನಿ. ನನ್ನ ಪ್ರಾಯಶ್ಚಿತ್ತಪ್ಪ ಪಡ್ಕೊಂಡಿನಿ. ಯಾಕೆ ಸೋತೀನಿ ಅನ್ನೋದಕ್ಕೋಸ್ಕರ ನಾನು ಪ್ರಬಲ ನಾಯಕರಂದು ಎಲ್ಲಿ ಹೇಳಕ್ ಹೋಗಿಲ್ಲಪ್ಪ. ನಾನು ಇವತ್ತು MLA ಕೂಡ ಇಲ್ಲ, ನಾನು ಎಲ್ಲಿ ಕೂಡ ಹೇಳಿಲ್ಲಪ್ಪ. ನಾನು ತವ್ರ ಕ್ಷೇತ್ರದಲ್ಲಿ ಹೌದು ಬೆಲೆ ಇಲ್ಲಪ್ಪ. ಬೆಲೆ ಇಲ್ಲ ಅನ್ನೋದೇ ತಿಳ್ಕೊಳ್ಳೋಣ. ಬೆಲೆ ಮುಂದೆ ಜನರು ನೋಡ್ತಾರ. ಇವತ್ತು ಸೋತಿದ್ಕೋಸ್ಕರ ಮಾತ್ರ ಗೆದ್ರಿ ಯಾರು ಮಾತಾಡ್ತಿದ್ದಿಲ್ಲ ನೋಡೋಣ. ಸೋತಿದ್ದೀನಿ ಮಾತಾಡ.